ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ನಿಮ್ಮ ರೈತ ಯೂಟ್ಯೂಬ್ ಚಾನಲ್. ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡಾದರೆ ವಿಡಿಯೋನ ಕಂಟಿನ್ಯೂ ಮಾಡಿ. ನಾವು ನಮ್ಮ ಬೆಳೆಗೆ ಬಳಸುತ್ತಿರುವ ಔಷಧಿಯಾಗಲಿ ಮತ್ತು ಕೀಟನಾಶಕ ಆಗಲಿ ಇದರ ಮೇಲಿರುವಂತಹ ಬಣ್ಣಗಳು ಇದು ಕೇವಲ ವಿನ್ಯಾಸಕ್ಕಾಗಿ ಕೊಟ್ಟಿರೋದಿಲ್ಲ. ಇದು ಬಂದ್ಬಿಟ್ಟು ರೈತರಿಗೆ ಈ ಔಷಧಿಯಲ್ಲಿ ಎಷ್ಟು ಅಪಾಯದ ಮಟ್ಟ ಇದೆ ಎಂದು ಸೂಚಿಸುತ್ತದೆ. ಇದರಲ್ಲಿ 4 ಬಣ್ಣಗಳು ಬರುತ್ತವೆ. ಮೊದಲನೇದಾಗಿ ಬರುತ್ತೆ ಹಸಿರು ಬಣ್ಣ, ಮತ್ತು ನೀಲಿ, ಹಳದಿ ಮತ್ತು ಕೆಂಪು ಬಣ್ಣ ಬರುತ್ತದೆ. ಇದರಲ್ಲಿ ಹಸಿರು ಬಣ್ಣ ಏನಪ್ಪ ಸೂಚಿಸುತ್ತದೆ ಅಂತ ಹೇಳಿದರೆ, ಈ ಔಷಧಿಯಲ್ಲಿ ಅಪಾಯದ ಮಟ್ಟ ಸಾಮಾನ್ಯವಾಗಿ ಕಡಿಮೆ ಇದೆ ಎಂದು ಸೂಚಿಸುತ್ತದೆ. ಆದರೆ ಹಸಿರು ಬಣ್ಣ ಇದೆ ಎಂದು ರೈತರು ಇದನ್ನು ನಿರ್ಲಕ್ಷಿಸಬಾರದು. ಹಾಗಾಗಿ ಕೈಗೆ ಹಾಕಿಕೊಳ್ಳುವಂಥ ಗ್ಲೌಸ್, ಮಾಸ್ಕ್ ಸರಿಯಾಗಿ ಹಾಕಿಕೊಂಡು ಇದನ್ನು ಬಳಸಬೇಕು. ಅದ ನಂತರ ಬರುತ್ತದೆ ನೀಲಿ ಬಣ್ಣ. ನೀಲಿ ಬಣ್ಣ ಮಧ್ಯಮ ಅಪಾಯಕಾರಿ ಹೊಂದಿರುತ್ತದೆ. ಆದ್ದರಿಂದ ಇದನ್ನು ಬಳಸುವಾಗ ಸ್ವಲ್ಪ ಜಾಗರೂಕತೆಯಿಂದ ಇರಬೇಕಾಗುತ್ತದೆ. ಅದಾದ ನಂತರ ಬರುತ್ತದೆ ಹಳದಿ ಬಣ್ಣ. ಹಳದಿ ಬಣ್ಣ ಎಷ್ಟು ಅಪಾಯ ಮಟ್ಟವನ್ನು ಸೂಚಿಸುತ್ತದೆ ಅಪ್ಪ ಅಂತ ಹೇಳಿದರೆ, ಈ ಹಳದಿ ಬಣ್ಣ ಇರುವಂತಹ ಔಷಧಿ ಇವು ತುಂಬ ಹೆಚ್ಚು ಅಪಾಯಕಾರಿಯಾಗಿರುತ್ತದೆ. ಅದರಿಂದಾಗಿ ತುಂಬ ಜಾಗೃತೆಯಿಂದ ಇದನ್ನು ಸ್ಪ್ರೇ ಮಾಡಬೇಕು ಮತ್ತು ಇದರಲ್ಲಿರುವಂತಹ ಎಲ್ಲ ಸೂಚನೆಗಳನ್ನು ಕಡ್ಡಾಯವಾಗಿ ಓದಬೇಕು. ಅದಾದ ನಂತರ ಬರುತ್ತದೆ ಕೆಂಪು ಬಣ್ಣ. ಈ ಕೆಂಪು ಬಣ್ಣದಲ್ಲಿ ಎಷ್ಟು ಅಪಾಯ ಮಟ್ಟ ಇರುತ್ತದೆ ಅಂತ ಹೇಳಿದರೆ, ಇದರಲ್ಲಿ ತುಂಬ ಹೆಚ್ಚು ಅಪಾಯ ಮಟ್ಟ ಇರುತ್ತದೆ. ಅದರಿಂದಾಗಿ ಇದನ್ನು ಬಳಸುವಾಗ ಕಡ್ಡಾಯವಾಗಿ ಮಾಸ್ಕ್ ಧರಿಸಬೇಕು. ಅದರ ಮೇಲೆ ಇರುವಂತಹ ಎಲ್ಲ ಲೇಬಲ್ಗಳನ್ನು ಸರಿಯಾಗಿ ಓದಿಕೊಂಡು ಇದನ್ನು ಉಪಯೋಗ ಮಾಡಬೇಕು. ಸ್ಪ್ರೇ ಮಾಡುವಾಗ ಮುಖಕ್ಕೆ ಸ್ಪ್ರೇ ಮಾಡುವವರು ಕಡ್ಡಾಯವಾಗಿ ಮಾಸ್ಕನ್ನು ಧರಿಸಲೇಬೇಕು. ಮತ್ತು ಇನ್ನೊಂದು ವಿಷಯ ಏನಪ್ಪ ಅಂತಂದರೆ, ಈ ಯಾವುದೇ ಔಷಧಿ ಆಗಲಿ ಹಸಿರು ಬಣ್ಣ, ಹಳದಿ ಅಥವಾ ನೀಲಿ ಕೆಂಪು ಯಾವುದೇ ಎಷ್ಟೇ ಪ್ರಮಾಣದಲ್ಲಿದ್ದರೂ ಇದನ್ನು ಮಕ್ಕಳು ಓಡಾಡುವ ಪ್ರದೇಶ ಮತ್ತು ಪ್ರಾಣಿಗಳು ಓಡಾಡುವ ಪ್ರದೇಶದಲ್ಲಿ ಇಡಬಾರದು. ಇದನ್ನು ಸುರಕ್ಷಿತ ಜಾಗದಲ್ಲಿ ಇಡಬೇಕು. ಮತ್ತು ಇದನ್ನು ಸ್ಪ್ರೇ ಮಾಡುವಾಗ ಮಾಸ್ಕ್ ಮತ್ತು ಕೈಗೆ ಗ್ಲೌಸನ್ನು ಧರಿಸಬೇಕು. ಅದು ಯಾವುದೇ ಬಣ್ಣದಲ್ಲಿರಲಿ, ಹಸಿರು, ನೀಲಿ ಮತ್ತು ಹಳದಿ, ಕೆಂಪು ಯಾವುದೇ ಬಣ್ಣದಲ್ಲಿದ್ದರೂ ಇದು ಅಪಾಯಕಾರಿನೇ. ಮತ್ತು ಇದೇ ರೀತಿ ರೈತರಿಗೆ ಬೇಕಾಗಿರುವಂತಹ ಮಾಹಿತಿ ಆದರೆ ನೀಡ್ತಾ ಇರ್ತೀನಿ. ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ನೋಡ್ತಾ ಇದ್ದೀರಾ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇಲ್ಲ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನನಗೂ ಇನ್ನೂ ಇದೇ ರೀತಿ ಮಾಹಿತಿ ಕೊಡಬೇಕೆನ್ನುವಂತಹ ಉತ್ತೇಜನ ಹೆಚ್ಚಾಗುತ್ತದೆ. ಮತ್ತು ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಮತ್ತು ಯಾವುದೇ ಔಷಧಿ ಸ್ಪ್ರೇ ಮಾಡುವಾಗ ತುಂಬ ಜಾಗರೂಕತೆಯಿಂದ ಇರುವುದು ಮುಖ್ಯ.